ಸ್ಪೀಕರ್ ಅವರು ಸ್ಪೀಕರ್ ಆದ ನಂತರ ಕೆಂಪು ಕಲ್ಲು ಮರಳು ಮಾತ್ರವಲ್ಲ, ಸ್ಪೀಕರ್ ಹಾಕಲಿಕ್ಕಾಗದ ರೀತಿಯಲ್ಲಿ ಸ್ಪೀಕರ್ ಅನ್ನ ತೆಗೆದು ಕಿತ್ತು ಬಿಸಾಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಖಾದರ್ ಅವರ ಉತ್ತರಿಸಿ, ನೀವು ಸ್ಪೀಕರ್ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ತೆಗೆಯುವಂತಹ ಕಾರ್ಯಕ್ರಮ ಆಯಿತು. ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಹೋರಾಟಗಳು ಅದು ಪ್ರಾರಂಭವಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜನರಿಗೋಸ್ಕರ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದೆ. ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಎದ್ದು ಈ ಒಂದು ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಂಕಷ್ಟಕ್ಕಾಗಿ ಮಾಡುವಂತಹ ಪ್ರತಿಭಟನೆ. ಕಳೆದ 4-5 ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಪರಿಸ್ಥಿತಿ, ಒಂದು ಕಡೆಗಳಲ್ಲಿ ಆರ್ಥಿಕವಾಗಿ ಜನರು ಬಹಳ ಕಷ್ಟವನ್ನ ಅನುಭವಿಸುವಂತಹ ವಾತಾವರಣವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ತಂದೊಡ್ಡಿದೆ. ಇವತ್ತು ನಮ್ಮ ಜಿಲ್ಲೆಯ ಕಾರ್ಮಿಕರು ಬಹಳ ದೊಡ್ಡ ರೀತಿಯಲ್ಲಿ ಅವಲಂಬಿತ ಆಗಿರುವಂತದ್ದು ಕೆಂಪು ಕಲ್ಲಿಗೆ, ಮರಳಿಗಾಗಿ. ಕಳೆದ 4-5 ತಿಂಗಳಿಂದ ಕೆಂಪು ಕಲ್ಲಿಲ್ಲದೆ ಕೂಲಿ ಕಾರ್ಮಿಕರಿಗೆ ಕೂಲಿಲ್ಲದ ರೀತಿಯಲ್ಲಿ ಕಷ್ಟವನ್ನ ಅನುಭವಿಸ್ತಾ ಬಹಳ ದೊಡ್ಡ ರೀತಿಯ ಸಂಕಷ್ಟವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದೊಡ್ಡಿದೆ. ಬಂಧುಗಳೇ, ಇವತ್ತು ಈ ಪ್ರತಿಭಟನೆ ಹಲವು ಉದ್ದಿಮೆದಾರರು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಒಂದು ಕಡೆಗಳಲ್ಲಿ ಇಡೀ ನಮ್ಮ ಜಿಲ್ಲೆಯ ಕೆಂಪು ಕಲ್ಲನ್ನು ತೆಗೆಯುವಂತ ಕೋರೆಯ ಮಾಲಕರಾದ್ರೆ, ಇನ್ನೊಂದು ಕಡೆಗಳಲ್ಲಿ ಕೆಂಪು ಕಲ್ಲನ್ನು ಸಾಗಿಸುವಂತ ಆ ಬಂಧುಗಳ ಸಂಕಷ್ಟ, ಆ ಕೆಂಪು ಕಲ್ಲನ್ನು ತೆಗೆಯುವಂತ ಕಾರ್ಮಿಕರ ಒಂದು ಕಡೆಯಲ್ಲಿ ಸಂಕಷ್ಟ ಆದ್ರೆ, ಇನ್ನೊಂದು ಕಡೆಯಲ್ಲಿ ಸಿಮೆಂಟ್ ವ್ಯಾಪಾರಿಗಳ ಸಂಕಷ್ಟ. ಒಂದು ಕಡೆಗಳಲ್ಲಿ ಮಂಗಳೂರಿನ ಎಲ್ಲ ಉದ್ದಿಮೆದಾರರ ಸಂಕಷ್ಟ, ಇನ್ನೊಂದು ಕಡೆಗಳಲ್ಲಿ ಬ್ಯಾಂಕ್ ಮತ್ತು ಫೈನಾನ್ಸ್ನವರು ಆ ಒಂದು ಕೆಂಪು ಕಲ್ಲನ್ನೇ ಅವಲಂಬಿತರಾಗಿರುವಂತಹ ಬಂಧುಗಳ ಮನೆಗೆ ಬಂದು ಕಂತಿಗಾಗಿ ಪೀಡಿಸುವಂತಹ ಕಷ್ಟವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರತಿಭಟನೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ನಡೀತಾ ಇದ್ರೆ ಬಹಳ ದುಃಖ ಆಗುತ್ತೆ. ನಾನು ಇವತ್ತು ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಜಿಲ್ಲೆ ನೇತೃತ್ವ ವಹಿಸಿಕೊಂಡಂತ ಸಚಿವರು ಕಾಣೆಯಾಗಿದ್ದಾರೆ, ಸ್ಪೀಕರ್ ಅವರು ವಿದೇಶದಲ್ಲಿದ್ದಾರೆ. ಇವತ್ತು ನಾನು ನಮ್ಮ ಕಾರ್ಯಕರ್ತರು ತಿಳ್ಕೊಳ್ಬೇಕು, ಮಾಧ್ಯಮದವರು ತಿಳ್ಕೊಳ್ಬೇಕು, ನಮ್ಮ ಜಿಲ್ಲೆಯವರಾದಂತ ಸ್ಪೀಕರ್ ಆದ ನಂತರ 25-30 ರಾಷ್ಟ್ರಗಳಿಗೆ ವಿದೇಶ ಪ್ರಯಾಣ ಮಾಡುವಂತ ಬಹಳ ದೊಡ್ಡ ರೀತಿಯ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಅಮೆರಿಕದಿಂದ ಹಿಡಿದು ಬೇರೆ ಬೇರೆ ದೇಶಗಳಿಗೆ ಸ್ಪೀಕರ್ ಅವರ ಕಾರ್ಯಕ್ರಮಗಳು ಆಗ್ತಾ ಇದೆ. ಆದ್ರೆ ನಮ್ಮ ಜಿಲ್ಲೆಯ ಜನರ ಕಷ್ಟಕ್ಕೆ ಸ್ಪೀಕರ್ ಅವರು ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ. ಇವತ್ತು ನಮ್ಮ ಜಿಲ್ಲೆಯ ಜನರ ಕಷ್ಟ ಏನು, ನಮ್ಮ ಜಿಲ್ಲೆಯ ಜನ ಅವರನ್ನು ಸ್ಪೀಕರ್ ಆಗಿ ಆಗಬೇಕು ಅಂತ ಹೇಳೋದಕ್ಕೆ ಖುಷಿಪಟ್ಟು ಇವತ್ತು ಸ್ಪೀಕರ್ ಅವರು ಸ್ಪೀಕರ್ ಆದ ನಂತರ ಕೆಂಪು ಕಲ್ಲು ಮರಳು ಮಾತ್ರವಲ್ಲ, ಸ್ಪೀಕರ್ ಹಾಕಲಿಕ್ಕಾಗದ ರೀತಿಯಲ್ಲಿ ಸ್ಪೀಕರ್ ಅನ್ನ ತೆಗೆದು ಕಿತ್ತು ಬಿಸಾಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಖಾದರ್ ಅವರ ಉತ್ತರಿಸಿ, ನೀವು ಸ್ಪೀಕರ್ ಆದ ನಂತರ ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ತೆಗೆಯುವಂತಹ ಕಾರ್ಯಕ್ರಮ ಆಯಿತು. ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಹೋರಾಟಗಳು ಅದು ಪ್ರಾರಂಭವಾಗಿದೆ. ಒಂದು ಕಡೆಯಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ರೀತಿಯ ಸಂಕಷ್ಟವನ್ನು ನಮ್ಮ ಜಿಲ್ಲೆ ಎದುರಿಸ್ತಾ ಇದೆ. ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಬಂಧುಗಳು ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಜನಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ, ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಪ್ರಾರಂಭದ ಹಂತದಲ್ಲಿ ಕಾಂಗ್ರೆಸ್ನ ಮಂತ್ರಿಗಳು, ಅದು ಕೂಡ ಆಮದು ಮಂತ್ರಿ, ಆ ಪುಣ್ಯಾತ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಯಾವಾಗ ಹೋಗ್ತಾನೆ ಗೊತ್ತಿಲ್ಲ. ಕಳೆದ ತಿಂಗಳಗಟ್ಟಲೆ ಆಯಿತು. ನನಗೆ ಕಾಣ್ತದೆ ವರ್ಷದಲ್ಲಿ 2 ಕಾರ್ಯಕ್ರಮಕ್ಕೆ ಬರೋದ ಪುಣ್ಯಾತ್ಮ. ಒಂದು ಆಗಸ್ಟ್ 15ರಂದು ಫ್ಲಾಗ್ ಹೋಸ್ಟಿಂಗ್ ಮಾಡಲಿಕ್ಕೆ, ಇನ್ನೊಂದು ಜನವರಿ 26ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಮಾತ್ರ ಬರುವಂತ ವಾತಾವರಣ ಸೃಷ್ಟಿಯಾಗಿದೆ.